ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ವ್ಲಾಗ್ನ 10:30 ಶುರು ಮಾಡ್ತಾ ಇದ್ದೀನಿ. ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ವಾಪಸ್ಸು. ಸೊ ಅಕ್ಕನಿಗೆ ಅಂದ್ಬಿಟ್ಟು ಸ್ವಲ್ಪ ತೆಂಗಿನ ಸಸಿ ಕೂಡ ಕಿತ್ಕೊಂಡಿದ್ವು, ಒಂದು 10 ಗಿಡ. ಅದನ್ನು ಅಕ್ಕ ಮನೆಗೆ ಕೊಟ್ಬಿಟ್ಟು ಅಕ್ಕ ಏನೋ ಊರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಆದರೆ ಊರಿಗೆ ಹೋಗ್ಬಿಟ್ಟು ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ನೋಡೋಣ. ನೋಡಿ, ನಮ್ಮ ಚಾರ್ವಿ ಏನು ಮಾಡ್ತಾ ಇದ್ದಾರೆ. ನಾನು ಕೂರಿಸ್ಕೊಂಡಿದ್ರೆ ನನ್ನ ಹತ್ರ ಕುತ್ಕೊಳ್ವಲ್ಲೆ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಆಯಿತಾ? ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಬಾಚಾರು ಅಪ್ಪ ಕುಂಡ್ರಿಸ್ಕೊಂಡು ಹೆಂಗ್ ಗಾಡಿ ಓಡಿಸ್ತಾರೆ ನಿನ್ನ? ಏ ಮುದ್ದು ಚಾರ್ವಿ, ಕಲ್ಲ ಗಾರಿ ಮಗಳ. ಫ್ರೆಂಡ್ಸ್, ಮೊನ್ನೆ ಬಂದಿದ್ದಕ್ಕೆ ಇವತ್ತು ರಿಟರ್ನ್ ಆಗ್ತಾ ಇದ್ದೀನಿ ಬೆಂಗಳೂರು ಕಡೆ. 3 ಡೇಸ್ ಆಯಿತು. ಏನೇ 2 ಡೇಗೆಲ್ಲ ರಿಟರ್ನ್ ಆಗಬೇಕು ಅಂತ ಬಂದರೂ ಆಗಲ್ಲ. ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಬಿಟ್ಟೆ, ಇಷ್ಟು ಬೇಗ ಯಾವತ್ತೂ ಬಿಟ್ಟಿಲ್ಲ. ಇವತ್ತು ಫಸ್ಟ್ ಟೈಮ್. ಇವಾಗ ಹೋಗಿ ಏನಿದೆ ಕೆಲಸ ಎಲ್ಲ ನೋಡಬೇಕು. ಇದು ಸ್ಯಾಟರ್ಡೆ ಅಲ್ವಪ್ಪ? ಫ್ರೈಡೇನಾ? ಫ್ರೈಡೇ. ಕೆಲಸ ಎಲ್ಲ ನೋಡಬೇಕು. ಇವತ್ತಿನ ಬ್ಲಾಗ್ಸ್ ಎಲ್ಲ ಹೇಗಿರುತ್ತೆ ನೋಡೋಣ. ಅದಕ್ಕೆ ಮುಂಚೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಆಯಿತಾ? ಎಷ್ಟೇ ದಿವಸ ಊರಲ್ಲಿದ್ದರೂ ಕೂಡ ಹುಟ್ಟೂರನ್ನ ಬಿಟ್ಟು ಬೆಂಗಳೂರು ಕಡೆ ಬರಲೇಬೇಕಲ್ವ. ಅದೇ ರೀತಿ ನಾನು ಕೂಡ ಬೆಂಗಳೂರು ಕಡೆ ಹೊರಟೆ. ಸ್ವಲ್ಪ ಬೇಜಾರು, ಮಕ್ಕಳನ್ನ ಬಿಟ್ಟು ಬಂದಲ್ಲ ಅಂತ ಹೇಳಿಬಿಟ್ಟು. ಏನೂ ಮಾಡೋಕ್ಕಾಗಲ್ಲ. ಸೊ ಜೀವನ ಮಾಡೋಕ್ಕಂತನಾದರೂ ಬೆಂಗಳೂರು ಬೇಕೇ ಬೇಕು ನಮಗೆ. ಬರೋ ದಾರಿಯಲ್ಲಿ ಫುಲ್ಲು ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಮಧ್ಯಾಹ್ನನೇ ಹೊರಟ್ರು ಕೂಡ ತುಂಬಾ ಟ್ರಾಫಿಕ್ಕು. ಒಂದು ಕಡೆ ಅಮ್ಮು ಟಾರ್ಚರು, ನಾನು ಮುಂದೆ ಕುತ್ಕೋಬೇಕು, ವಿಂಡೋ ನೋಡಬೇಕು ಅನ್ನೋ ಟಾರ್ಚರು. ಏನು ಮಾಡೋಕ್ಕಾಗಲ್ಲ. ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ದೀನಿ, ಮಗಳ ಸ್ಥಾನ ಕಟ್ಟಿದ್ದೀನಿ. ಸೊ ಅಷ್ಟೇ ಪ್ರೀತಿಯಿಂದ ಅವಳನ್ನ ಫ್ರಂಟ್ ಸೀಟಲ್ಲಿ ಕೂರಿಸ್ಕೊಂಡು ಜರ್ನಿ ಮುಂದುವರ್ಸಿದ್ವು. ಅಲ್ಲಿಂದ ಬೆಂಗಳೂರು ಬರೋ ಅಷ್ಟೊತ್ತಿಗೆ ಆಗಲೇ 12 ಗಂಟೆ 12:30 ಆಗಿ ಹೋಗ್ಬಿಟ್ಟಿತ್ತು. ಮನೆಗೆ ಬಂದು ಚಾರು ಮಗಳನ್ನ ಬಿಟ್ಟು ನಾವು ಅಲ್ಲಿಂದ ಅಕ್ಕ ಮನೆಗೆ ಹೋಗಬೇಕಿತ್ತು. ಹಾಗಾಗಿ ಬೇಗ ಬೇಗ ಮನೆಗೆ ಬಂದ್ವಿ. ಈ ಟ್ರಾಫಿಕ್, ಬೆಂಗಳೂರು ಟ್ರಾಫಿಕ್ ನೋಡ್ತಾ ಇದ್ದರೆ ಊರ ಕಡೆ ಒಂಥರ ಎಷ್ಟು ಪೀಸ್ಫುಲ್ಲಾಗಿರುತ್ತೆ ಮೈಂಡು ಅಲ್ವಾ. ಬೆಂಗಳೂರು ಬರೀ ಗಿಜಿ ಪಿಜಿ ಸೌಂಡು, ಟ್ರಾಫಿಕ್ಕು, ಇಷ್ಟೇ ಲೈಫಾಗಿ ಹೋಗ್ಬಿಟ್ಟಿರುತ್ತೆ. ಅದೆಲ್ಲ ಒಂಥರ ಸವಿ ನೆನಪಾಗೆ ಉಳಿದ್ಬಿಡುತ್ತೆ ಬಿಡಿ. ಅದಾದಮೇಲೆ ಮನೆ ಬಾಗಿಲಿಗೆ ಅಪ್ಪು ಕಾರಕ್ಕೆ ಬರೋಷ್ಟೊತ್ತಿಗೆ ನನ್ನ ಮನೆ ಬಾಗಿಲಿಗೆ ಸೀದಾ ಕರ್ಕೊಂಡು ಬರ್ತಾಳೆ ನನ್ನ ಮಗಳು. ನಂದಿದೆ ಮನೆ ಅನ್ನೋದು ಕೂಡ ಅವಳಿಗೆ ಗೊತ್ತಿರುತ್ತೆ. ಸೊ ಬನ್ನಿ ಮನೆ ಹತ್ರ. ಅಪ್ಪು ಬರೋದು ಸ್ವಲ್ಪ ಲೇಟ್ ಆಯಿತು ಕಾರ್ ಹಾಕ್ಬಿಟ್ಟು. ಅಷ್ಟೊತ್ತಿಗಾಗಲೇ ರಗಳೆ ಮಾಡ್ತಾಯಿದ್ಲು, ತೆಗಿ ಬಾಗಿಲು, ನಾನು ಒಳಗೆ ಹೋಗ್ತೀನಿ ಅಂದ್ಬಿಟ್ಟು. ಅಪ್ಪು ಕೂಡ ಬಂದು ಬ್ಯಾಗಲ್ಲಿ ಇಟ್ಟಿರೋ ಕೀನ ಹುಡುಕ್ಬಿಟ್ಟು ಲಾಕ್ ಕೂಡ ತೆಗಿತಾ ಇದ್ದಾರೆ. ಫ್ರೆಂಡ್ಸ್, ಬೆಂಗಳೂರಿಗೆ ಬಂದೇಟ್ಗೆ ಜೀವನ ಅನ್ನೋ ದಾರಿ ಸ್ಟಾರ್ಟ್ ಆಗಿಬಿಡುತ್ತೆ. ಇವತ್ತು ಈ ಕೆಲಸ ಐತೆ, ನಾಳೆ ಈ ಕೆಲಸ ಐತೆ, ಇವತ್ತು ಈ ಕೆಲಸ ಮುಗಿಸ್ಬೇಕು, ಇವತ್ತು ಈ ಡೇಟಲ್ಲಿ ಈ ಕಮಿಟ್ಮೆಂಟ್ ಇದೆ. ಸೊ ಮೈಂಡ್ ಬ್ಲ್ಯಾಕ್ ಆಗಿಬಿಡುತ್ತೆ. ಬಟ್ ಊರಲ್ಲಿದ್ದರೆ ಹಂಗಲ್ಲ, ಪೀಸ್ಫುಲ್ಲಾಗಿರುತ್ತೆ. ನಂಗೆ ನಿಜವಾಗ್ಲೂ ಊರಿನ ಜನ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಮನೆಗೆ ಬಂದ ತಕ್ಷಣ ಅಮ್ಮಗೆ ಸ್ವಲ್ಪ ನೀರಿಟ್ಟು ನಮ್ಮ ವಾಶ್ರೂಮ್ ಆಗಿರ್ಬೋದು ಮತ್ತು ಅಮ್ಮಗೆ ಫುಡ್ ನೆನೆಸೋದಾಗಿರ್ಬೋದು ಎಲ್ಲ ಮುಗಿಸ್ಕೊಂಡು 12:30 ಅಷ್ಟೊತ್ತಿಗೆ ಮನೆ ಬಿಡಬೇಕಂತ ಹೇಳಿ ಬೇಗ ಬೇಗ ಹೊರಡ್ತಾ ಇದ್ದೀವಿ. ಯಾಕಂದರೆ ಅಕ್ಕ ಮನೆಗೆ ಹೋಗೋ ದಾರಿಯಲ್ಲಿ ಫುಲ್ಲು ಟ್ರಾಫಿಕ್ ಇರುತ್ತೆ. ಹಾಗಾಗಿ ಹೊರಟ್ವಿ. ಮತ್ತು ಅಲ್ಲಿಂದ ಅಕ್ಕನ ಕರ್ಕೊಂಡು ಅವ್ರ ಊರಿಗೆ ಹೋಗಬೇಕಾಗಿತ್ತು. ಸೊ ನಮ್ಮ ಬ್ಯಾಂಗ್ಳೂರಿಂದ ಅಕ್ಕವ್ರೂರಿಗೆ ಒಂದು 80 ಕಿಲೋಮೀಟರ್ ಡಿಸ್ಟೆನ್ಸು. ಸೊ ಹಾಗಾಗಿ ಸ್ವಲ್ಪ ಬ್ಯಾಂಗ್ಳೂರು ಟ್ರಾಫಿಕ್ ಒಂದು ಕಳೆದುಬಿಟ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗಾಗಿ ಅಕ್ಕ ಮನೆಗೆ ಬರೋಷ್ಟೊತ್ತಿಗಾಗಲೇ 1 ಗಂಟೆ 1:15 ಆಗಿಬಿಡ್ತು. ನಾವು ಎಷ್ಟೇ ಬೇಗ ಬಿಟ್ರೂ ಸೊ ಈ ಬೆಂಗಳೂರು ಟ್ರಾಫಿಕ್ಕಲ್ಲಿ ಅಟ್ ಅ ಟೈಮ್ಗೆ ಬರೋಕ್ಕಾಗಲ್ಲ, ಅಟ್ ಅ ಟೈಮ್ಗೆ ನಾವೆಲ್ಲೂ ರೀಚ್ ಆಗೋಕ್ಕಾಗಲ್ಲ. ಇದು ಬೆಂಗಳೂರಿಗರ ಪರಿಸ್ಥಿತಿ. ಒಂದು ಆಫೀಸ್ಗೆ ಆಗ್ಬೋದು, ನಾವು 8 ಗಂಟೆಗೆ ಬಿಟ್ಟರೆ 9 ಗಂಟೆಗೆ ಆಫೀಸ್ ಇತ್ತಂದರೆ 9 ಗಂಟೆಗೆ ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ. ಸಮ್ ಟೈಮ್ ಆಗುತ್ತೆ, ಸಮ್ ಟೈಮ್ ಆಗಲ್ಲ. ಸೊ ಇದು ಬೆಂಗಳೂರು ಪರಿಸ್ಥಿತಿ ಆಗಿರುತ್ತೆ. ಸೊ ಅದಾದಮೇಲೆ ಸರಿ ಇನ್ನು ಸ್ವಲ್ಪ ದೂರ ಇದೆ, ಹಾಗೆ ಮಾತಾಡಿಕೊಂಡು ಅಪ್ಪ ನಾನು ಹೊರಟ್ವಿ. ಮನೆಗೆ ಹೋದ ತಕ್ಷಣ ಅಕ್ಕ ಸ್ವಲ್ಪ ಹೂವು ಇತ್ತಂತೆ, ಹೂವು ಕೂಡ ಕಟ್ಕೊತ ಕೂತಿದ್ರು.
ಸೊ ವ್ಯಾಪಾರಕ್ಕೆ ಕೊಡಬೇಕು ಸ್ವಾತಿ, ಹಾಗಾಗಿ ಹೂವು ಕಟ್ಕೊತಾ ಇದ್ದೀನಿ ಅಂದ್ಬಿಟ್ಟು ಹೂವು ಕಟ್ತಾಯಿದ್ರು. ಅದಾದಮೇಲೆ ಊರಲ್ಲಿ ಗಣಪತಿ ಕೂರಿಸಿದ್ರಂತೆ. ಗಣಪತಿಗೆ ನಾಳೆ ಅನ್ನದಾನ ಆರ್ಕೆಸ್ಟ್ರಾ ಕೂಡ ಇತ್ತಂತೆ. ಹಾಗಾಗಿ ಗಣಪತಿಗೋಸ್ಕರ ಪ್ರಸಾದಕ್ಕೋಸ್ಕರ ಸೌತೆಕಾಯಿ ಕೋಸಂಬರಿ ಮಾಡಲಿಕ್ಕೆ ಎಲ್ಲನೂ ತೊಗೊತಾಯಿದ್ರು. ಅಂದರೆ ಕೋಸಂಬರಿ ಮಾಡಲಿಕ್ಕೆ ಸೌತೆಕಾಯಿ, ಮೆಣಸಿನ್ಕಾಯಿ ಏನು ಬೇಕೋ ಕೋಸಂಬರಿಗೆ ಎಲ್ಲನೂ ಕೂಡ ಬರೋ ದಾರಿಯಲ್ಲಿ ತೆಗೆದುಕೊಂಡು ಹೊರಟ್ವಿ. ಬರೋ ದಾರಿಯಲ್ಲಿ ಈ ಥರ ಫಾರೆಸ್ಟ್ ಸಿಗುತ್ತೆ, ಬನ್ನೇರುಘಟ್ಟ ಫಾರೆಸ್ಟು ತುಂಬಾ ಚೆನ್ನಾಗಿರುತ್ತೆ. ನನಗೆ ಊರ ಕಡೆ ಬಂದಾಗ ಈ ಫಾರೆಸ್ಟ್ ಒಳಗಡೆ ಬರೋದೇ ಒಂಥರ ಚೆಂದ. ಒಂಥರ ಒಳ್ಳೆ ಪೀಸ್ಫುಲ್ ಮೈಂಡು, ಹಕ್ಕಿ ಪಕ್ಷಿಗಳು ಕೂಗೋ ಸೌಂಡು. ಅದರಲ್ಲೂ ಆನೆ ಇರುತ್ತೆ ಅಂತ ಹೇಳ್ತಾರೆ. ನನ್ನ ಕಣ್ಣಿಗೇನು ಯಾವತ್ತೂ ಬಿದ್ದಿಲ್ಲ, ಬಟ್ ಆನೆ ಇದೆ, ದಾರಿಗೆ ಬಂದು ನಿಂತ್ಕೊಳ್ಳುತ್ತೆ, ಏನೆಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ಕೇಳಿಸ್ಕೊಳ್ತಾ ಅಕ್ಕನ ಜೊತೆ ಮಾತಾಡ್ಕೊಳ್ತಾ ನಮ್ಮ ದಾರಿ ಸಾಗಿಸ್ತಾ ಇದ್ದೀವಿ. ಒಂಥರ ಅಕ್ಕನ ಜೊತೆ ಹೋಗೋದೇ ಒಂಥರ ಖುಷಿ ನನಗೆ. ಅಪ್ಪು ಹೇಳಿದ್ರು, ಟಯರ್ಡ್ ಆಗ್ತೀರಾ, ಬೇಡ, ನೀವು ಊರಿಂದ ಜರ್ನಿ ಮಾಡಿದ್ಯಾ, ಮತ್ತೆ ಕೂಡ ಟಯರ್ಡಾಗಿ ಹೋಗ್ಬಿಡ್ತೀಯಾ, ಬೇಡ ಮನೇಲಿರು, ಅಕ್ಕ ಬರ್ತಾರಲ್ಲ ಊರಿಗೆ ಅಂದ್ಬಿಟ್ಟು ಅದೊಂದೇ ಕಾರಣಕ್ಕೆ ಊರಿಗೆ ಬಂದೆ. ಅಕ್ಕ ಅವ್ರ ಊರಲ್ಲಿ ಫುಲ್ಲು ಒಂಥರ ನೇಚರ್ ಚೆನ್ನಾಗಿದೆ, ಗ್ರೀನರಿ ನೇಚರು, ಹಸು ಕರುಗಳಾಗ್ಬೋದು, ಒಂದು ವಿಲೇಜ್ ನೇಚರು ಫುಲ್ಲಾಗಿ ಕಂಡು ಬರುತ್ತೆ. ಅದಾದಮೇಲೆ ಬಂದು ತೆಂಗಿನ ಸಸಿ ಕೂಡ ತಂದಿದ್ವಲ್ಲ ಅಕ್ಕವ್ರ ಊರಿಗೆ ಇಡಲಿಕ್ಕೆ ಅಂದ್ಬಿಟ್ಟು ತಗೊಂಡು ಬಂದು, ಸಸಿ ಇಡಲಿಕ್ಕೆ ಯಾರು ಕೂಡ ಸಿಕ್ಕಿದ್ದಿಲ್ಲ. ಸರಿ, ನಾನು ನಾಳೆ ಬಂದು ಇಡ್ತೀನಿ ಅಂತ ಹೇಳಿ ಅಕ್ಕ ಹೇಳಿದ್ರು. ಹಾಗೆ ಹೊಲ್ದ ಹತ್ರ ಹೋಗಿ ಬರೋಣ ಅಂತ ಹೇಳಿ, ಸಸಿ ಇಟ್ಟು ಬರೋಣ ಅಂತ ಹೇಳಿ ಹೊಲ್ದ ಹತ್ರ ಕೂಡ ಹೋದ್ವು. ನೋಡಿ ಎಷ್ಟು ಗ್ರೀನರಿ ಆಗಿದೆ ಅಂತ, ತುಂಬ ಗ್ರೀನರಿ ಆಗಿತ್ತು. ಮತ್ತು ಎಲ್ಲ ಕಡೆ ಸ್ವಲ್ಪ ವೀಡಿಯೋಸ್ ತೊಗೊಂಡು ಹಾಗೆ ಓಡಾಡ್ತಾಯಿದ್ದೆ. ನನಗೆ ಈ ರೇಷ್ಮೆ ಅನ್ನೋದು ಪರಿಚಯ ಆಗಿದ್ದೆ ನನ್ನ ಹಸ್ಬೆಂಡ್ನ ಮದುವೆ ಆದಮೇಲೆ. ಕನಕಪುರ ಸೈಡ್ ನಾನು ಯಾವಾಗ ಬರ್ಲಿಕ್ಕೆ ಶುರುವಾದ್ನೋ ಆವಾಗಲೇ ನನಗೆ ರೇಷ್ಮೆ ಅನ್ನೋ ಒಂದು ಸೊಪ್ಪಿನ ಪರಿಚಯ ಆಗಿದ್ದು, ರೇಷ್ಮೆ ಉಳಿದು ಪರಿಚಯ ಆಗಿದ್ದು. ಅಲ್ಲಿವರೆಗೂ ನನಗೆ ರೇಷ್ಮೆ ಹೆಂಗೆ ಬೆಳೀತಾರೆ, ಅದರದ್ದು ಗಂಧ ಗಾಳಿ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಎಲ್ಲ ಕೂಡ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ತಾ ಜಾಸ್ತಿ ವೀಡಿಯೋಸ್ ತಗೊಳಕ್ಕಾಗಲೇ ಇಲ್ಲ. ಅದಾದಮೇಲೆ ಒಬ್ಬರು ಆಂಟಿ ಸಿಕ್ಕಿದ್ರು, ಅವರು ನನಗೆ ಒಂದು ರೋಸ್ ಕೊಟ್ಟರು. ಪ್ರೆಗ್ನೆಂಟ್ ಇದ್ದಲ್ವಾ, ಸೊ ರೋಸ್ ಕೊಟ್ಟರು. ಅದೊಂದು ವೀಡಿಯೋಸ್ ಚಿಕ್ಕದಾಗಿ ತಗೊಂಡೆ. ತುಂಬ ಚೆನ್ನಾಗಿತ್ತು. ರೋಸ್ ಕಲರು ಎಷ್ಟು ಚೆನ್ನಾಗಿತ್ತಂದರೆ ಒರ್ಜಿನಲ್ ಕಲರ್ ಬಂದಿತ್ತು. ಅಂದರೆ ನಾವು ಬ್ಯಾಂಗ್ಳೂರಲ್ಲಿ ತೊಗೊತೀವಲ್ವ ಪೂಜೆಗೆಲ್ಲ, ಈ ಥರ ಇರಲ್ಲ ರೋಸು. ತುಂಬ ಕೆಂಪಾಗಿತ್ತು, ತುಂಬ ಕಲರ್ ಬಂದಿತ್ತು. ನಂಗೆ ತುಂಬ ಇಷ್ಟ ಆಯಿತು. ನಾನು ನಿಜವಾಗ್ಲೂ ಜಾಸ್ತಿ ಹೂವು ಮುಡಿಯಲ್ಲ, ತುಂಬ ರೇರ್ ಹೂವು ಮುಡ್ಕೊಳ್ಳೋದು. ಅಂಥದ್ರಲ್ಲಿ ನಿನ್ನೆ ಅವ್ರು ಕೊಟ್ಟ ತಕ್ಷಣ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಹೂವು ಕೂಡ ಮುಡ್ಕೊಂಡೆ. ಅದಾದಮೇಲೆ ಅಪ್ಪು ಮತ್ತು ಅಕ್ಕವರ ಬಾಮೈದ ಅವರು ಸಸಿಗಳು ಕೂಡ ಎತ್ತಿಕ್ತಾಯಿದ್ದು ಅವ್ರದ್ದು ಜಮೀನಿಗೆ. ಅಲ್ಲಿ ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿದೆ ನಾನು. ಯಾಕೋ ಸೊಂಟ ನೋವ್ತಿದೆ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಒಂದು 5 ನಿಮಿಷ ಕುತ್ಕೊಂಡು ರೆಸ್ಟ್ ಮಾಡಿ ಅಕ್ಕ ಮನೆಗೆ ಹೋಗೋಣ ಅಂತ ಹೇಳಿ ಹೊರಡ್ತಾಯಿದ್ದು. ಹಂಗೆ ಹೋಗೋ ದಾರಿಯಲ್ಲಿ ಗಣಪತಿ ವಿಗ್ರಹ ಕೂಡ ಇಟ್ಟಿದ್ರಲ್ವ, ಊರಿನ ಗಣಪತಿ ಅಂತೆ. ಹಾಗಾಗಿ ನಾಳೆ ಆರ್ಕೆಸ್ಟ್ರಾ ಎಲ್ಲ ಇದೆ. ಇವತ್ತು ದೇವ್ರ ಪ್ರಸಾದಕ್ಕೆ ಏನೆಲ್ಲ ಬೇಕು ಕೊಟ್ಬಿಡೋಣ ಅಂತ ಹೇಳಿ ಅಕ್ಕ ಬರೋ ದಾರಿಯಲ್ಲೆಲ್ಲ ತೊಗೊಂಡಿದ್ರು, ಅದು ಕೂಡ ಕೊಡೋಣ ಅಂತ ಹೇಳಿ ದೇವಸ್ಥಾನದ ಹತ್ರ ಹೋಗ್ತಾಯಿದ್ವು. ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಕೊಟ್ಬಿಟ್ಟು ಹೋಗೋಣ ಅಂತ. ನನಗೆ ಅಲ್ಲಿ ಗಣೇಶನ ಇಟ್ಟಿದ್ದು ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿರೋ ಗಣಪತಿ ಇಟ್ಟಿದ್ರು ಫ್ರೆಂಡ್ಸ್. ಎಷ್ಟು ಲಕ್ಷಣ ಇತ್ತಂದರೆ ತುಂಬಾ ಲಕ್ಷಣವಾಗಿತ್ತು. ನೋಡೋಕ್ಕೂ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು. ಮುದ್ದಾಗಿ ಕೂತಿರೋ ಗಣೇಶನ ಥರ ಕಾಣಿಸ್ತಾಯಿದ್ರು. ಅದಾದಮೇಲೆ ಅದು ಸ್ವಲ್ಪ ವೀಡಿಯೋಸ್ ತೊಗೊಂಡು ನನ್ನ ಶಾರ್ಟ್ಸಿಗೆ ಹಾಕಲಿಕ್ಕೆ ಒಂದು ಶಾರ್ಟ್ ವೀಡಿಯೋಸ್ ಕೂಡ ತೊಗೊಂಡು ಟಕ್ಕಂತ ಅಪ್ಲೋಡ್ ಕೂಡ ಮಾಡಿದೆ. ನನ್ನ ಶಾರ್ಟ್ಸ್ ವೀಡಿಯೋ ಅದರಲ್ಲಿ 1K ವ್ಯೂಸ್ ಆಯಿತು. ನನ್ನ ಚಿಕ್ಕ ಯೂಟ್ಯೂಬರ್ಗೆ 1K ವ್ಯೂಸ್ ಆಗೋದು ಅದು ದೊಡ್ಡದು ವ್ಯೂಸೇನೆ. ಒಂದೊಂದು ವ್ಯೂಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಹಾಗಿರೋದ್ರಿಂದ 1K ವ್ಯೂಸ್ ಆಯಿತು, ತುಂಬ ಖುಷಿ ಆಯಿತು. ಗಣೇಶ ಕೂಡ ತುಂಬ ಚೆನ್ನಾಗಿದ್ರು, ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಅವರಿಗೆ ಕೈ ಮುಗಿದ್ಬಿಟ್ಟು ಏನೆಲ್ಲ ತೊಗೊಂಡಿದ್ರು ಅದನ್ನು ಕೊಟ್ಬಿಟ್ಟು ಅಕ್ಕ ಮನೆ ಕಡೆ ಬಂದ್ವಿ. ಅಕ್ಕ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಇದೆ ತೊಗೊಂಡು ಹೊರಡೋಣ ಬನ್ನಿ ಬೆಂಗಳೂರಿಗೆ ಅಂತ ಹೇಳಿ ಮನೆಗೆ ಕರ್ಕೊಂಡೋದ್ರು. ಮನೆಗೆ ಹೋಗಿ ಅಕ್ಕನ ಜೊತೆ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಕಾಫಿ ಮಾಡಿಕೊಟ್ರು, ಟೀ ಮಾಡಿಕೊಟ್ರು. ಸಮಾಧಾನವಾಗಿ ಮಸಾಲ ಎಲ್ಲ ಹಾಕಿ ಟೀ ಮಾಡಿದರು. ತುಂಬ ಟೇಸ್ಟಿಯಾಗಿ ಟೀ ಇತ್ತು. ಟೀ ಎಲ್ಲ ಕುಡ್ಕೊಂಡು
ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಊರ ಕಡೆ ಗೊತ್ತಲ್ವ ವೆದರ್ ಚೆನ್ನಾಗಿರುತ್ತೆ. ಅವ್ರದ್ದು ಅಂದರೆ ಲ್ಯಾಂಗ್ವೇಜು ಇಷ್ಟ ಆಗುತ್ತೆ ನನಗೆ. ಯಾರೆಲ್ಲ ಬಂದರು ಅವ್ರ ಜೊತೆ ಎಲ್ಲ ಮಾತಾಡ್ಕೊಳ್ತಾ ಸ್ವಲ್ಪ ಹೊತ್ತು ಕೂತಿದ್ವು. ಆಮೇಲೆ ಅಕ್ಕ ಏನೆಲ್ಲ ಬೆಂಗಳೂರಿಂದ ತಂದಿದ್ರು ಎಲ್ಲನೂ ಎತ್ತಿಡ್ತಾಯಿದ್ರು. ಯಾಕಂದರೆ ಅಕ್ಕ ವಾರದಲ್ಲಿ 3 ದಿವಸ ಅಂತೂ ಊರಿಗೆ ಹೋಗ್ತಾರೆ. ಊರು ಬೆಂಗಳೂರು ಓಡಾಡ್ತಾ ಇರ್ತಾರಲ್ವ, ಹಾಗಾಗಿ ಇಲ್ಲೂ ಇದೆ ಅಕ್ಕನಿಗೆ ಐಟಮ್ಸ್ ಎಲ್ಲ ಅಲ್ಲೂ ಇಟ್ಕೊಂಡಿದ್ದಾರೆ. ಅಕ್ಕನ ಜೊತೆ ಮಾತಾಡ್ತಾ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ರಿಟರ್ನ್ ಅಲ್ಲಿಂದ ಹೊರಟಾಗ 5:30 ಟೈಮ್ ಆಗೋಗ್ಬಿಟ್ಟಿತ್ತು. ಅದೇ ಮಾತಾಡ್ಕೊಂಡು ಬರ್ತಾಯಿದ್ದೆ. ಇವಾಗ ಸಡನ್ನಾಗಿ ಅಪ್ಪು ರೋಡಿಗೆ ಆನೆ ಬಂದರೆ ಏನು ಮಾಡೋದಪ್ಪು ಅಂತ ಹೇಳಿಬಿಟ್ಟು, ಏನಕ್ಕೆ ಈ ಮಾತು ಹೇಳಿದೆ ಅಂದರೆ, ಇಷ್ಟು ದಟ್ಟವಾದ ಕಾಡಲ್ಲಿ ಮೇಕೆ ಕುರಿ ಮೇಯಿಸೋರಾಗ್ಬೋದು, ಹಸು ಕರು ಮೇಯಿಸೋರಾಗ್ಬೋದು, ತುಂಬ ಜನ ರೋಡ್ ಸೈಡಲ್ಲೆಲ್ಲ ಇದ್ದರು. ನಾನು ಅದೇ ಹೇಳಿದೆ, ಅಪ್ಪು ಆನೆ ಇದೆ, ಚಿರತೆ ಇದೆ, ಕರಡಿ ಇದೆ, ಎಲ್ಲ ಇದೆ ಅಂತ ಹೇಳ್ತೀರಲ್ವ, ಇವರೆಲ್ಲ ಹೆಂಗಪ್ಪು ಮತ್ತೆ ಹಸು ಕರು ಮೇಯಿಸ್ಕೊಂಡು ಇದ್ದಾರಲ್ವಾ, ಇಷ್ಟು ದೊಡ್ಡ ಕಾಡಲ್ಲಿ ಸೆಂಟ್ರಲ್ ಊರಿದೆಯಲ್ಲ ಹೆಂಗೆ ಕತೆ ಅಂತ ಹೇಳಿ ಅಪ್ಪ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಇದ್ದಿದ್ದಿಲ್ಲ, ಅವ್ರಿಗೆ ರೂಢಿ ಆಗಿರುತ್ತೆ ಅಪ್ಪ, ಎಲ್ಲಿ ಬರಲ್ವೋ ಅವ್ರು ಅಲ್ಲೇ ಇರೋದು ಅಂತ ಹೇಳ್ತಾಯಿದ್ರು. ಮಾತಾಡ್ಕೊಳ್ತಾ ನಮ್ಮ ಜರ್ನಿ ಮುಂದೆ ಸಾಕ್ತು. ಮತ್ತು ಬರೋ ದಾರಿಯಲ್ಲಿ ಒಂದು ಊರು ಕೂಡ ಸಿಕ್ತು ನಮಗೆ. ಆ ಊರಲ್ಲಿ ಯಾಕೋ ಬಜ್ಜಿ ತಿನ್ನಬೇಕು ಅನ್ನಿಸ್ತಿತ್ತು, ಸಾಯಂಕಾಲ ಅಲ್ವಾ, ಅಕ್ಕ ಏನಾದರೂ ತಿನ್ನೆ ಅಂತ ಹೇಳ್ತಾಯಿದ್ರು. ಯಾಕಂದರೆ ಪ್ರೆಗ್ನೆಂಟ್ ಅಲ್ವಾ, ಅವ್ರಿಗೂ ಒಂದು ಕನ್ಸರ್ನ್ ಇರುತ್ತೆ, ಹಶ್ವಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಪ್ಪು ಬಜ್ಜಿ ಮತ್ತು ಬೋಂಡ ತರ್ತೀನಿ ಅಂತ ಹೇಳಿ ಹೋದರು. ಅಕ್ಕ ನನಗೆ ಮನೆಗೆ ಅಂದ್ಬಿಟ್ಟು ಫ್ರೆಶ್ಶಾಗಿ ಟೊಮೊಟೊ ಮಾಡ್ತಾಯಿದ್ರು. ಅಕ್ಕ ಟೊಮೊಟೊ ತರ್ತೀನಿ ಅಂದ್ಬಿಟ್ಟು ಅಕ್ಕ ಕೂಡ ಟೊಮೊಟೊ ತರ್ಲಿಕ್ಕೆ ಹೋದರು. ಟೊಮೊಟೊ ಕೂಡ ಒಂದು 2 kg ಎತ್ಕೊಂಡು ಬಂದರು. ಅದಾದಮೇಲೆ ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮೇ ಆಗೋಗ್ಬಿಡ್ತು ಫ್ರೆಂಡ್ಸ್. ಅಕ್ಕ ಮನೆಗೆ ಬಂದು ಅಕ್ಕ ಬೇಗ ಬೇಗ ಚಪಾತಿ ಕೂಡ ಮಾಡಿಕೊಡ್ತು. ಅಷ್ಟು ಟಯರ್ಡ್ ಆಗಿದ್ರು ಕೂಡ ಊಟಕ್ಕೆ ಚಪಾತಿ ಮಾಡಿಕೊಡ್ತು. ಚಪಾತಿನ ತಿಂದ್ಕೊಂಡು ಅಲ್ಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಲಿ ಒಂದು 7 ಆಗಿತ್ತು. ನನಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟು ಫ್ರೆಂಡ್ಸ್. ಹೆಂಗಾಗ್ಬಿಟ್ಟಿದೆ ಅಂದರೆ ದೃಷ್ಟಿ ಥರ ಆಗಿತ್ತು. ಆ ಥರ ಆಗಿ ಫುಲ್ಲು ಟಯರ್ಡ್ ಆಗಿದ್ದರಿಂದ ಕಾರಲ್ಲೇ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ದೆ. ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಮನೆಗೆ ಬರ್ತಾ ದಾರಿಯಲ್ಲೇ ಹೆಂಗೆ ಮಾಡಿಕೊಂಡೆ ಫ್ರೆಂಡ್ಸ್. ಈ ವ್ಲಾಗು ಹಿಂಗಿತ್ತು ಇವತ್ತಿನ ದಿನಚರಿ ನಂದು ಈಗ ಕಳೀತು. ನಿಮಗೇನಾದರೂ ಟೈಮ್ ಸಿಕ್ಕಿ ನನ್ನ ವಿಡಿಯೋ ನೋಡಿದರೆ, ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.